ಜಮ್ಮು ಕಾಶ್ಮೀರದಲ್ಲಿ ಉಗ್ರರು ಅಟ್ಟಹಾಸವನ್ನೇ ಮೆರೆದಿದ್ದಾರೆ. ಮೂವರು ಶಂಕಿತ ಉಗ್ರರ ರೇಖಾಚಿತ್ರವನ್ನು ಬಿಡುಗಡೆ ಮಾಡಲಾಗಿದೆ. ಸ್ಥಳೀಯರ ಮಾಹಿತಿ ಆಧರಿಸಿ ರೇಖಾಚಿತ್ರವನ್ನು ಬಿಡುಗಡೆ ಮಾಡಲಾಗಿದೆ. ಎನ್ಐಎ ಅಧಿಕಾರಿಗಳಿಂದ ರೇಖಾಚಿತ್ರ ಬಿಡುಗಡೆಯಾಗಿದೆ. ಜಮ್ಮು ಕಾಶ್ಮೀರದಲ್ಲಿ ಉಗ್ರರು ಅಟ್ಟಹಾಸವನ್ನ ಮೆರೆದಿದ್ದಾರೆ. ಮೂವರು ಶಂಕಿತ ಉಗ್ರರ ರೇಖಾಚಿತ್ರವನ್ನ ಬಿಡುಗಡೆ ಮಾಡಲಾಗಿದೆ. ಈಗ ಸ್ಥಳೀಯರ ಮಾಹಿತಿ ಆಧರಿಸಿ ರೇಖಾಚಿತ್ರವನ್ನ ಬಿಡುಗಡೆ ಮಾಡಿದ್ದಾರೆ. ಎಸ್, ನಿಮಗೆ ಆ ರೇಖಾಚಿತ್ರಗಳನ್ನ ತೋರಿಸ್ತಾ ಇದ್ದೀವಿ. ಇವರೇ ಆ ಉಗ್ರರು. ಸ್ಥಳೀಯರ ಮಾಹಿತಿಯ ಆಧರಿಸಿ ರೇಖಾಚಿತ್ರವನ್ನ ಬಿಡುಗಡೆ ಮಾಡಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಅಟ್ಟಹಾಸವನ್ನ ಮೆರೆದಿದಂತ ನರಹಂತಕರು ಇವರೇ. ಸ್ಕ್ರೀನ್ನಲ್ಲಿ ನಿಮಗೆ ಅವರ ರೇಖಾಚಿತ್ರಗಳನ್ನು ತೋರಿಸ್ತಾ ಇದ್ದೀವಿ. ಮೂವರು ಶಂಕಿತ ಉಗ್ರರ ರೇಖಾಚಿತ್ರವನ್ನ ಬಿಡುಗಡೆ ಮಾಡಲಾಗಿದೆ. ಸ್ಥಳೀಯರ ಮಾಹಿತಿಯನ್ನ ಆಧರಿಸಿ ಎನ್ಐಎ ಅಧಿಕಾರಿಗಳು ರೇಖಾಚಿತ್ರವನ್ನ ಬಿಡುಗಡೆ ಮಾಡಿರೋದು. ಇದೇ ಮುಸುಡಿಗಳು ಇವರೇ ಅಲ್ಲಿ ಅಟ್ಟಹಾಸವನ್ನ ಮೆರೆದಿದ್ದಾರೆ. 27ಕ್ಕೂ ಹೆಚ್ಚು ಜನರನ್ನ ಬಲಿ ತೆಗೆದುಕೊಂಡಿದ್ದಾರೆ ರಾಕ್ಷಸರು. ಅನಾಥ ಮಾಡಿ ಹೋಗಿದ್ದಾರೆ. ಎಷ್ಟೋ ಕುಟುಂಬಗಳನ್ನ ಅನಾಥ ಮಾಡಿಬಿಟ್ರು. ರಜಾ ದಿನಗಳನ್ನ ಕಳೆಯೋದಕ್ಕೆ, ಸುಂದರ ಕ್ಷಣಗಳನ್ನ ಕಳೆಯೋದಕ್ಕೆ ಅಂತ ಹೇಳಿ ಭೂಲೋಕದ ಸ್ವರ್ಗಕ್ಕೆ ಹೋದಂತ ಜನರನ್ನ ಮೃಗದ ರೀತಿಯಲ್ಲಿ ನಡೆಸ್ಕೊಂಡಿದ್ದಾರೆ. ಅವರನ್ನ ಕೊಲೆ ಮಾಡಿ ಹಾಕಿದ್ದಾರೆ. ಇಡೀ ದೇಶಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇವರನ್ನ ಮಾತ್ರ ಸುಮ್ಮನೆ ಬಿಡಬಾರದು ಅಂತ ಹೇಳಿ ಈಗಾಗಲೇ ಸೇನಾ ಕಾರ್ಯಾಚರಣೆಯೂ ಕೂಡ ಭರದಿಂದ ನಡೀತಾ ಇದೆ ಜಮ್ಮು ಕಾಶ್ಮೀರದಲ್ಲಿ. ಎಲ್ಲಿ ನೋಡ್ತೀರಾ ಅಲ್ಲಿ ಮೃತದೇಹಗಳು ಬಿದ್ದಿದ್ದಾವೆ. ಯಾವ ರೀತಿಯಾಗಿ ಹೊಡೆದು ಹಾಕಿದ್ದಾರೆ ಅಂತ ಅಂದರೆ ಯಾರನ್ನೂ ಕೂಡ ಬಿಟ್ಟಿಲ್ಲ. ನೀನು ಹಿಂದೂನಾ, ಅಲ್ಲಿಗೆ ಮುಗೀತು ಕತೆ. ಬಂದು ಕೇಳ್ತಾರಂತೆ ನೀನು ಹಿಂದೂನಾ ಮುಸ್ಲಿಮಾ ಅಂತ ಹೇಳಿ. ಹಿಂದೂ ಅಂತ ಅಂದರೆ ಮುಗದೇ ಹೋಯ್ತು ಕತೆ. ಅಲ್ಲಿಗೆ ಡಮ್ ಅನಿಸ್ಬಿಡೋದು. ಕೊಲೆ ಮಾಡಿಬಿಟ್ಟಿದ್ದಾರೆ. ಹೆಣ್ಣು ಮಕ್ಕಳನ್ನೇನು ಮಾಡಿಲ್ಲ, ಬರೀ ಗಂಡು ಮಕ್ಕಳನ್ನ ಮಾತ್ರ ಕೊಲೆ ಮಾಡಿರೋದಿಲ್ಲಿ. ಅದಾದ ನಂತರ ಹೋಗಿ ಮೋದಿಗೆ ಹೇಳು ಅಂತ ಹೇಳಿ ಕಳಿಸಿದಾರಂತೆ ಹೆಣ್ಮಕ್ಕಳಿಗೆ. ಆ ದುಷ್ಟರ, ದುರುಳರ, ನರರಾಕ್ಷಸರ, ನರಹಂತಕರ ಫೋಟೋಗಳು ಅಂದರೆ ರೇಖಾಚಿತ್ರಗಳನ್ನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀವಿ. ಎನ್ಐಎ ಬಿಡುಗಡೆ ಮಾಡಿರುವಂಥ ರೇಖಾಚಿತ್ರಗಳಿವು. ಸ್ಥಳೀಯರ ಮಾಹಿತಿ ಆಧರಿಸಿ ಈ ರೇಖಾಚಿತ್ರವನ್ನು ಎನ್ಐಎ ಅಧಿಕಾರಿಗಳು ಬಿಡುಗಡೆ ಮಾಡಿದ್ದಾರೆ. ಅವರು ಹೆಂಗಿದ್ರು, ಯಾವ ರೀತಿಯಾದಂಥ ಬಟ್ಟೆ ಹಾಕ್ಕೊಂಡಿದ್ರು, ಯಾವಾಗ ಬಂದರು, ಹೇಗೆ ಬಂದರು, ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಹೆಕ್ಕಿ ತೆಗೆದಿದ್ದಾರೆ ಎನ್ಐಎ ಅಧಿಕಾರಿಗಳು. ಈಗಾಗಲೇ ಸೇನಾ ಕಾರ್ಯಾಚರಣೆಯೂ ಕೂಡ ನಡೀತಾ ಇದೆ. ಬೆಳಗ್ಗೆಯಿಂದಲೂ ಕೂಡ ಒಂದಿಬ್ಬರು ನರಹಂತಕರನ್ನ, ಪಾಕಿಸ್ತಾನಿ ಉಗ್ರರನ್ನ ಹೊಡೆದುರುಳಿಸಿದ್ದಾರೆ ನಮ್ಮ ಯೋಧರು. ಹೊಡೆದು ಹಾಕಿದ್ದಾರೆ ಈಗ ಇಬ್ಬರು ರಾಕ್ಷಸರನ್ನ, ಪಾಕಿಸ್ತಾನಿ ಉಗ್ರರನ್ನ. ಈ ಸಾವಿಗೆ ನ್ಯಾಯ ಸಿಗಲೇಬೇಕು. ಅಂದರೆ ಈ ಉಗ್ರರ ಅಟ್ಟಹಾಸ ಏನು ಮೆರೆದಿದ್ದಾರಲ್ಲ ಈ ಉಗ್ರರು, ಇವರನ್ನ ಮಾತ್ರ ಸೆದೆ ಬಡಿಯಲೇಬೇಕು. ಈಗಾಗಲೇ ನಿನ್ನೆ ನರೇಂದ್ರ ಮೋದಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ತಕ್ಕ ಶಿಕ್ಷೆಯನ್ನು ಕೊಟ್ಟೇ ಕೊಡ್ತೀವಿ ಆ ಉಗ್ರರಿಗೆ ಅಂತ ಹೇಳಿ. ಅದಾದ ನಂತರ ಪ್ರತಿಕಾರವನ್ನು ತೀರಿಸಿಕೊಳ್ತೀವಿ ಅಂತ ಹೇಳಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಹೇಳಿದ್ದಾರೆ. ನೋಡಿ, ಮೂವರು ಶಂಕಿತ ಉಗ್ರರ ರೇಖಾಚಿತ್ರವನ್ನು ಬಿಡುಗಡೆ ಮಾಡಲಾಗಿದೆ.
ಗಮನಿಸ್ತಾ ಇದ್ದೀವಿ ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ಅಟ್ಟಹಾಸ ಯಾವ ರೀತಿಯಾಗಿತ್ತು ಅಂತ ಹೇಳಿ. ಏನೋ ಮಾಡಬೇಡಿ ನಮ್ಮನ್ನ ಅಂತ ಬೇಡ್ಕೊಂಡ್ರು ಕೂಡ ಅಲ್ಲಿನ ಜನ ಅವರನ್ನ ಸುಮ್ಮನೆ ಬಿಟ್ಟಿಲ್ಲ. ಅಂದರೆ ಆ ರೀತಿಯಾಗಿ ಕೊಂದು ಹಾಕಿದ್ದಾರೆ. 3 ಶಂಕಿತ ಉಗ್ರರ ರೇಖಾಚಿತ್ರವೂ ಕೂಡ ಬಿಡುಗಡೆ ಆಗಿದೆ. ಇದೇ ನಾಲಾಯಕರು, ಇದೇ ನೀಚರು ಈ ರೀತಿಯಾಗಿ ಮಾಡಿರೋದು ಅಂತ ಹೇಳಿ. ಕೇಳಿಸ್ಕೊಳ್ರಿ. ಈಗ ಅವ್ರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಭಾಕರ್ ಸರ್ ನಮಸ್ಕಾರ. ಪ್ರಭಾಕರ್ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ಕಾರ. ಸರ್ ಹೆಂಗಿದೆ ಸರ್ ಈಗ ಕಾಶ್ಮೀರದಲ್ಲಿ ವಾತಾವರಣ ಸದ್ಯಕ್ಕೆ? ಯಾಕೆ ಅಂತ ಹೇಳಿದ್ರೆ ನಿನ್ನೆ ಅಷ್ಟು ಅಂದ್ರೆ ಉಗ್ರರು ಅಟ್ಟಹಾಸವನ್ನ ಮೆರೆದಿದ್ದಾರೆ. ಈಗ ಹೆಂಗಿದೆ ಅಲ್ಲಿ ಪರಿಸ್ಥಿತಿ ತಿಳಿಗೊಂಡಿದೆಯಾ? ಎಸ್ ಅವರ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ. ಮತ್ತೊಮ್ಮೆ ಸಂಪರ್ಕಿಸ್ತೀವಿ ಅವರನ್ನು. ಅಲ್ಲಿ ಸಾಕಷ್ಟು ಜನ ಕನ್ನಡಿಗರಿದ್ದಾರೆ, ಇನ್ನೂ ಕೂಡ ಭಯಭೀತರಾಗಿದ್ದಾರೆ ಪಾಪ. ಯಾವಾಗ ಕರ್ನಾಟಕಕ್ಕೆ ವಾಪಸ್ ಬರ್ತೀವಪ್ಪ ಅಂತ ಅನಿಸೋಗ್ಬಿಟ್ಟಿದೆ ಎಲ್ರಿಗೂ ಕೂಡ ಅಂಥ ಪರಿಸ್ಥಿತಿ. ಎಷ್ಟೋ ಜನ ಇನ್ನೂ ಕೂಡ ಅಲ್ಲೇ ಇದ್ದಾರೆ. ಈ ಘಟನೆ ಆದ ನಂತರ ಅಂತೂ ಅಲ್ಲಿ ಇರೋದಕ್ಕೆ ಇಷ್ಟನೇ ಪಡ್ತಾ ಇಲ್ಲ. ಮೊದಲು ನಮ್ಮ ಊರುಗಳಿಗೆ ಹೋಗ್ಬಿಡ್ಬೇಕು ನಾವು, ಯಾವಾಗ ಏನಾಗ್ಬಿಡುತ್ತೋ ಏನೋ ಅಂತ ಭಯದಲ್ಲಿ ಬದುಕ್ತಾ ಇದ್ದಾರೆ ಪಾಪ ಅಲ್ಲಿ ಹೋದಂಥ ಪ್ರವಾಸಿಗರು. ಯಾಕೆಂತ ಹೇಳಿದ್ರೆ ಯಾರೂ ಕೂಡ ಊಹೆ ಮಾಡಿರಲಿಲ್ಲ ಪ್ರವಾಸಿಗರ ಮೇಲೆ ಈ ರೀತಿಯಾದಂಥ ಅಟ್ಟಹಾಸವನ್ನ ಮೆರೀತಾರೆ ಈ ನೀಚ ಉಗ್ರರು ಅಂತ ಹೇಳಿ. ಇಷ್ಟು ದಿನಗಳ ಕಾಲ ಅಥವಾ ಇಷ್ಟು ವರ್ಷಗಳ ಕಾಲ ಕೇವಲ ಸೈನ್ಯದ ಮೇಲೆ ಅಥವಾ ಯೋಧರ ಮೇಲೆ ಇಲ್ಲ ಅಂದ್ರೆ ಅಲ್ಲಿನ ಸ್ಥಳೀಯರ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದಂಥ ಉಗ್ರರು ಏಕಾಏಕಿಯಾಗಿ ಪ್ರವಾಸಿಗರ ಮೇಲೆ ದಾಳಿಯನ್ನ ಮಾಡಿಬಿಟ್ರು. ಪ್ರವಾಸಿಗರ ಮೇಲೆ ದಾಳಿ ಮಾಡಿ ಅವರನ್ನ ಕೊಲೆ ಮಾಡಿಬಿಟ್ರು. ಇದರಿಂದ ಅಲ್ಲಿ ಹೋಗುವಂತ ಪ್ರವಾಸಿಗರಿಗೆ ಭಯ ಶುರುವಾಗಿದೆ. ಬೇಡವೇ ಬೇಡಪ್ಪ ಸವಾಸ, ಇನ್ನು ಮುಂದೆ ಕಾಶ್ಮೀರಕ್ಕೆ ಹೋಗೋದೇ ಬೇಡ ಅನ್ನೋ ನಿಟ್ಟಿನಲ್ಲಿ ಭಯ ಪಡ್ತಾ ಇದ್ದಾರೆ ಪಾಪ ಜನ. ಇನ್ನು ಅಲ್ಲಿಗೆ ಹೋದವರು ಯಾವಾಗ ವಾಪಸ್ ಬರ್ತೀವೋ ನಮ್ಮ ಊರುಗಳಿಗೆ ಅನ್ನೋ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಕರ್ನಾಟಕದ ಇಬ್ಬರು ಮತ್ತು ಆಂಧ್ರ ಪ್ರದೇಶ ಮೂಲದ ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇದ್ದಂಥ ಒಬ್ಬರು ಅಲ್ಲಿ ಮೃತಪಟ್ಟಿರೋದು. 27ಕ್ಕೂ ಹೆಚ್ಚು ಜನರನ್ನ ಕೊಲೆ ಮಾಡಿದ್ದಾರೆ ನರಹಂತಕರು. ಈಗಾಗಲೇ ಬೆಳಗ್ಗೆಯಿಂದಲೂ ಕೂಡ ಸೇನಾ ಕಾರ್ಯಾಚರಣೆ ನಡೀತಾ ಇದೆ. ಇಬ್ಬರು ಉಗ್ರರನ್ನ, ಪಾಕಿಸ್ತಾನಿ ಉಗ್ರರನ್ನ ನಮ್ಮ ಯೋಧರು ಹೊಡೆದು ಉರುಳಿಸಿದ್ದಾರೆ. ಈ ಸೇನಾ ಕಾರ್ಯಾಚರಣೆ ಕಂಟಿನ್ಯೂಸ್ ಆಗಿ ನಡೆಯುತ್ತೆ. ಯಾಕೆಂತ ಹೇಳಿದ್ರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಅಲ್ಲಿ ಹೋಗಿದ್ದಾರೆ. ಪಹಲ್ಗಾಮ್ಗೆ ಎಂಟ್ರಿ ಕೊಟ್ಟಿರೋದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ನಿನ್ನೆ ಈ ಘಟನೆ ನಡೆದು 4 ಗಂಟೆಗಳಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಶ್ರೀನಗರ ತಲುಪಿದ್ರು. ಶ್ರೀನಗರಕ್ಕೆ ಹೋಗಿ ಭದ್ರತಾ ಪರಿಶೀಲನಾ ಸಭೆಯನ್ನ ಕೂಡ ನಡೆಸಿದ್ರು. ಅಲ್ಲಿನ ಮುಖ್ಯಮಂತ್ರಿಗಳು ಜಾಯಿನ್ ಆಗಿದ್ರು ಆ ಸಭೆಯಲ್ಲಿ. ಒಮರ್ ಅಬ್ದುಲ್ಲಾ, ವಿದೇಶಾಂಗ ಸಚಿವರು ಕೂಡ ಭಾಗಿಯಾಗಿದ್ರು. ಹಾಗೇನೆ ಸಂಬಂಧಪಟ್ಟಂತ ಭದ್ರತಾ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ರು. ಇವತ್ತೇನೇನು ಮಾಡಬೇಕು, ಆ ಉಗ್ರರಿಗೆ ಯಾವ ರೀತಿಯಾಗಿ ಶಿಕ್ಷೆಯನ್ನ ಕೊಡಬೇಕು ಅನ್ನೋದರ ಬಗ್ಗೆ ಸಭೆಯಲ್ಲಿ ಚರ್ಚೆ ಆಗಿದೆ.
ಅದರಂತೆ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಚುರುಕಿನ ಕಾರ್ಯಾಚರಣೆಯನ್ನ ನಮ್ಮ ಯೋಧರು ಮಾಡ್ತಾ ಇದ್ದಾರೆ. ಇಬ್ಬರು ನರಹಂತಕರನ್ನ ಹತ್ಯೆ ಮಾಡಿದ್ದಾರೆ. ಎಸ್, ನಿಮಗೆ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಅಲ್ಲಿನ ಜನರ ಜೊತೆಗೆ ನಿಂತ್ಕೊಂಡಿದ್ದಾರೆ, ಸಮಾಧಾನ ಮಾಡ್ತಾ ಇದ್ದಾರೆ, ಧೈರ್ಯ ತುಂಬುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರ ಕುಟುಂಬಸ್ಥರನ್ನ ಕಳೆದುಕೊಂಡು ಒದ್ದಾಡ್ತಾ ಇರುವಂತ ಜನರಿಗೆ ಸಮಾಧಾನ ಪಡಿಸ್ತಾ ಇರುವಂತ ದೃಶ್ಯ ಅದು. ಎಲ್ಲರೂ ಕೂಡ ಅಮಿತ್ ಶಾ ಅವರ ಮುಂದೆ ಆ ಘಟನೆ ಹೇಗಾಯಿತು, ಎಷ್ಟು ಜನ ಬಂದಿದ್ರು, ಎಷ್ಟೊತ್ತಿಗಾಯ್ತು, ಎಲ್ಲದರ ಬಗ್ಗೆಯೂ ಕೂಡ ವಿವರಿಸ್ತಾ ಇದ್ದಾರೆ. ಅವ್ರು ಏನು ಹೇಳೋದ್ರು,